ಕೊಪ್ಪಳ ಜಿಲ್ಲೆಯ ಟಿಟಿ ಡ್ಯಾಂನ ಕ್ರಸ್ಟ್ ಗೇಟ್ ಅಳವಡಿಕೆ ಈಗ ಹಲವಾರು ಸವಾಲುಗಳು ಎದುರಾಗಿರುವಂಥದ್ದು. ಮೈದುಂಬಿ ಹರಿಯುತ್ತಿರುವ ತುಂಗೆಯ ನೀರನ್ನು ತಡೆದು ನಿಲ್ಲಿಸುವುದೇ ಸವಾಲಾಗಿ ಗೋಚರಿಸ್ತಾ ಇದೆ. ದಿನದಿಂದ ದಿನಕ್ಕೆ ಈ ನೀರಿನ ಹೊರಹರಿವನ್ನು ಹೆಚ್ಚಳ ಮಾಡ್ತಾ ಇದೆ. ಟಿಟಿ ಡ್ಯಾಂಗೆ ಈಗಾಗಲೇ ಹೊಸಪೇಟೆಯಲ್ಲಿ ಹೊಸ ಗೇಟ್ನ ಸಿದ್ಧತೆ ತಯಾರಾಗಿದೆ. ಆದರೆ ಅಚ್ಚುಕಟ್ಟ ಪ್ರದೇಶದಲ್ಲಿನ ಜನತೆಗೆ ಆತಂಕ ಹೆಚ್ಚಾಗಿರುವಂಥದ್ದು. ಯಾಕಂದ್ರೆ ಈಗ 2 ದಿನಗಳೇ ಕಳೆದು ಹೋಗಿದೆ. ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿ ಡ್ಯಾಮ್ನ ಸುತ್ತಮುತ್ತಲಿನ ಇದೇ ನೀರನ್ನು ಅಳವಡಿಸಿಕೊಂಡು ಬದುಕುತ್ತಿದ್ದಂತಹ ರೈತರ ಬದುಕು ಕಂಗಾಲಿನ ಸ್ಥಿತಿಗೆ ತಲುಪುವ ಯೋಚನೆ ಈಗ ರೈತರ ಮನಸ್ಸಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ವರ್ಷವೂ ಸಹ ಸರಿಯಾಗಿ ಮಳೆಯಾಗದೇ ಇದರ ಕಾರಣದಿಂದ ಹೆಚ್ಚಾಗಿ ಬೆಳೆಯನ್ನ ಬೆಳೆಯಕ್ಕೆ ಆಗಿರಲಿಲ್ಲ. ಆದರೆ ಈ ಬಾರಿ ಹೆಚ್ಚು ಮಳೆಯಾಗಿದೆ, ಡ್ಯಾಮ್ ಪೂರ್ತಿಯಾಗಿದೆ. ನಂತರದ ಬೆಳೆಗಳಿಗೆ ಡ್ಯಾಮ್ನ ನೀರನ್ನು ಅವಲಂಬಿಸಿ ಬದುಕ್ತಾ ಇದ್ದ ಜನರಲ್ಲಿ ಇದೀಗ ಆತಂಕ ಶುರುವಾಗಿರುವಂಥದ್ದು. ಕ್ರಸ್ಟ್ ಗೇಟ್ನ ರಿಪೇರಿಗೆ ಈ ನೀರನ್ನ ಹೊರಹರಿಯನ್ನ ದಿನದಿಂದ ದಿನಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಇದರಿಂದ ನೀರು ಕಡಿಮೆಯಾಗಿ ನಮ್ಮ ಮುಂದಿನ ಬೆಳೆಗಳಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಂತ ರೈತರಲ್ಲಿ ಇದೀಗ ಆತಂಕ ಮನೆ ಮಾಡಿರುವಂಥದ್ದು. ಬೋರ್ಗರಿವ ತುಂಗಭದ್ರೆಗೆ ತಡೆಯೊಡ್ಡುವುದೇ ದೊಡ್ಡ ಸವಾಲಾಗಿರುವಂಥದ್ದು. ಕೊಪ್ಪಳ ಜಿಲ್ಲೆಯ ಜಲಾಶಯದಲ್ಲಿ ಟಿಟಿ ಡ್ಯಾಂನಲ್ಲಿ ಉಂಟಾದ ಕ್ರಸ್ಟ್ ಗೇಟ್ನ ಕಟ್ನಿಂದಾಗಿ ಜಲಾಶಯದಲ್ಲಿ ರಭಸವಾಗಿ ನೀರು ಹರಿತಾ ಇದೆ. ಜಲಾಶಯದಿಂದ ರಭಸವಾಗಿ ಹರಿಯುವ ನೀರಿಗೆ ಅಡ್ಡ ನಿಲ್ಲುವುದು 100 ಆನೆಗಳಿಗೆ ಎದೆಯೊಡ್ಡಿ ನಿಲ್ಲುವುದಕ್ಕೆ ಸಮ. ಕೊಂಚ ಮೈ ಮರೆತರೂ ಪ್ರಾಣ ಪಕ್ಷಿಯೇ ಹಾರಿ ಹೋಗುವ ಇಂಥ ಕಠಿಣ ಸವಾಲೊಂದು ಈಗ ತುಂಗಭದ್ರಾ ಜಲಾಶಯದ ದುರಸ್ತಿ ಸಿಬ್ಬಂದಿಗೆ ಎದುರಾಗಿದೆ. ಜಲಾಶಯ ನಿರ್ಮಾಣವಾಗಿದಾಗಿನಲ್ಲೂ 33 ಕ್ರಸ್ಟ್ ಗೇಟ್ಗಳ ಪೈಕಿ ಯಾವುದೂ ಮರು ಅಳವಡಿಕೆ ಆಗಿಲ್ಲ. ಹೀಗಾಗಿ 19ನೇ ಗೇಟ್ ಏಕಾಏಕಿ ತುಂಡಾಗಿರುವುದು ಆತಂಕವನ್ನ ಮೂಡಿಸಿದೆ. ದಶಕಗಳ ಹಿಂದೆ ಗೇಟ್ ಸಿದ್ಧಪಡಿಸಿದ್ದ ಹೈದರಾಬಾದ್ನ ಕನ್ನಯ್ಯ ನಾಯ್ಡು ಅವರಿಂದ ವಿನ್ಯಾಸ ತರಿಸಿಕೊಂಡಿರುವ ಸರ್ಕಾರ ಸ್ಥಳೀಯ ಹಿಂದೂಸ್ತಾನ್ ಇಂಜಿನಿಯರಿಂಗ್ಸ್ ಹಾಗೂ ನಾರಾಯಣ ಇಂಜಿನಿಯರಿಂಗ್ಸ್ಗೆ ಹೊಸ ಗೇಟ್ ತಯಾರಿ ಹೊಣೆಯನ್ನ ಹೊರಿಸಿದೆ. ಆದರೆ ಜಲಾಶಯದಿಂದ ರಭಸವಾಗಿ ಹರಿಯುವ ನೀರಿಗೆ ಅಡ್ಡಲಾಗಿ ಗೇಟ್ ಕೂಡಿಸುವುದು ಗಂಭೀರ ಸವಾಲನ್ನ ತಂದೊಡ್ಡಿದೆ. 3 ದಿನದಿಂದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ತಜ್ಞರು. ನೀರಾವರಿ ಅಧಿಕಾರಿಗಳು ನೀರನ್ನ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಗೇಟ್ 60 ಅಡಿ ಉದ್ದ, 20 ಅಡಿ ಅಗಲವಿದ್ದು 48 ಟನ್ ತೂಕವನ್ನ ಹೊಂದಿದೆ. 60 ಅಡಿ ಉದ್ದ, 5 ಅಡಿ ಅಗಲದ ಒಂದರಂತೆ 5 ಭಾಗಗಳನ್ನ ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗುತ್ತಿದೆ. 16 ರಿಂದ 20 mm ದಪ್ಪದ ಪ್ಲೇಟ್ ಅಳವಡಿಸಲಾಗುತ್ತದೆ. JSW ಹಾಗೂ ಹುಬ್ಬಳ್ಳಿಯಿಂದ ಸ್ಟೀಲ್ ಅನ್ನ ತರಿಸಲಾಗುತ್ತದೆ. 60 ರಿಂದ 70 ಕಾರ್ಮಿಕರು ಹಗಲಿರುಳು ಕಾರ್ಯವನ್ನ ನಡೆಸಿದ್ದಾರೆ. ಸಂಪೂರ್ಣ ಗೇಟ್ ಸಿದ್ಧಪಡಿಸಲು 1 ತಿಂಗಳು ಬೇಕು. ಮೂಲ ಅಳತೆಯಲ್ಲಿ ಬಿಡು ಭಾಗಗಳಾಗಿ ಸಿದ್ಧಪಡಿಸಿಕೊಂಡು ಒಂದೊಂದೇ ಭಾಗವನ್ನ ಅಳವಡಿಸುವ ಮೂಲಕ ನೀರಿನ ಸೋರಿಕೆ ತಡೆಗೆ ತಜ್ಞರು ಮುಂದಾಗಿದ್ದಾರೆ. ಗೇಟ್ ತಯಾರಿಕೆಗೆ 3-4 ದಿನ ಹಿಡಿಯಲಿವೆ. ಅಷ್ಟರಲ್ಲಿ ಇನ್ನು 3040 TMC ಅಡಿ ನೀರು ಖಾಲಿಯಾಗಲಿದೆ. ಹೀಗಾಗಿ ಜಲಾಶಯ ಅರ್ಧದಷ್ಟು ಖಾಲಿಯಾಗಲಿದೆ. ಹರಿವ ನೀರಿನಲ್ಲಿ ಎಷ್ಟು ಒತ್ತಡ ಇರುವುದಿಲ್ಲ ಎಂಬುದನ್ನ ಅಂದಾಜಿಸುವುದು ಸಹ ಕಷ್ಟದ ಕೆಲಸ. ಗೇಟ್ ಭಾರವಿದ್ದು ಇಳಿಸಲು ಬೃಹತ್ ಕ್ರೇನ್ ಅವಶ್ಯವಿದೆ. ಅಷ್ಟು ದೊಡ್ಡ ಕ್ರೇನ್ ಜಲಾಶಯದ ಮೇಲ್ಭಾಗದಲ್ಲಿ ತರುವುದು, ಅದರ ಭಾರದಿಂದ ಜಲಾಶಯಕ್ಕೆ ಆಗುವ ಹಾನಿ, ನೀರಿನ ಸೆಳೆತ, ಒಂದೊಂದೇ ಭಾಗಗಳನ್ನ ಇಳಿಸಿ ನೀರಿನಲ್ಲಿ ವೆಲ್ಡಿಂಗ್ ಮಾಡುವುದು ಸಾಹಸ ಹಾಗೂ ಸವಾಲಿನ ಕೆಲಸವಾಗಿದೆ. ಇದೆಲ್ಲವನ್ನ ಯಶಸ್ವಿಯಾಗಿ ನಿಭಾಯಿಸುವ ಜವಾಬ್ದಾರಿ ಸರ್ಕಾರ ಹಾಗೂ ತಜ್ಞರ ಹೆಗಲಿದೆ. ಜಲಾಶಯ ಅಂತಾರಾಜ್ಯ ಯೋಜನೆಯಾಗಿದ್ದು 70:30 ಅನುಪಾತದಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣಕ್ಕೆ ನೀರು ಹಂಚಿಕೆಯಾಗಬೇಕು. ಜಲಾಶಯ ಭರ್ತಿಯಾಗುತ್ತಲೇ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸದೆ ಸರ್ಕಾರ ಕಾಲುವೆಗಳಿಗೆ ನೀರು ಹರಿಸಿದೆ. 105 TMC ಅಡಿ ನೀರು ಸಂಗ್ರಹವಿದ್ದಾಗ 19ನೇ ಗೇಟ್ ಕಿತ್ತು ಹೋಗಿದೆ. DCM DK ಶಿವಕುಮಾರ್ ಆಂಧ್ರಕ್ಕೆ ಈಗಾಗಲೇ 25 TCM ಅಡಿ ನೀರು ಬಿಟ್ಟಿದ್ದು ಬಾಕಿ 90 TMC ನೀರು ನೀಡಬೇಕೆಂದಿದ್ದಾರೆ. ಗೇಟ್ ಅಳವಡಿಕೆ ವೇಳೆಗೆ ಜಲಾಶಯದಲ್ಲಿ 40 ರಿಂದ 50 TMC ಅಡಿ ನೀರು ಉಳಿಯಲಿದೆ. ಹೀಗಾಗಿ ಯಾವ ಮಾನದಂಡದಲ್ಲಿ ನೀರು ಹಂಚಿಕೆ ಆಗಲಿದೆ ಎಂಬ ಜಿಜ್ಞಾಸೆ ಕೂಡ ಮೂಡ್ತಾ ಇದೆ. ಒಂದೆಡೆ ಗೇಟ್ ತುಂಡಾಗಿದ್ರೆ ರೈತರ ಬದುಕು ಅಭದ್ರಗೊಳಿಸಿದೆ. ಮತ್ತೊಂದೆಡೆ ಬಹುತೇಕ ಬಾಕಿ ಗೇಟ್ಗಳ ಸೈಡ್ ವಾಲ್ಗಳಲ್ಲಿ ಸಣ್ಣ ಪುಟ್ಟ ಬಿರುಕುಗಳಿವೆ. ಬಹುಪಾಲರದ್ದು ಜಲಾಶಯ ಕಲ್ಲು, ಗಾರೆ, ಸುಣ್ಣದಿಂದ ಕಟ್ಟಲ್ಪಟ್ಟಿದೆ. ಸೈಡ್ ವಾಲ್ಗಳಲ್ಲಿ ಪಿಲ್ಲರ್ ಅಳವಡಿಸಿದ್ದು ಅಲ್ಲಲ್ಲಿ ಸಿಮೆಂಟ್ ಅನ್ನ ಬಳಕೆ ಮಾಡಲಾಗಿದೆ. ಇದರಲ್ಲೇ ಬಿರುಕುಗಳು ಕಾಣಿಸಿಕೊಂಡಿದ್ದು ಅದರಿಂದಲೂ ಅಪಾಯ ಎಂಬುದು ರೈತರು ಹಾಗೂ ವಿಪಕ್ಷಗಳ ವಾದವಿದೆ.
ಹೀಗಾಗಿಯೂ ಟಿವಿ ಬೋರ್ಡ್ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ.